ನಮಸ್ತೆ. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೀತಾ. ನಾನು ನಿಮಗೆ 2025 ಮುಂದಿನ ವರ್ಷದ ಭವಿಷ್ಯದ ಬಗ್ಗೆ, ನಿಮ್ಮ ನಂಬರು, ನಿಮ್ಮ ಡೇಟು, ನಿಮ್ಮ ಕಲ್ಲರು ಹೇಗಿರಬೇಕು, ಯಾವ ನಂಬರ್ ಪಾಸಿಟಿವ್, ಯಾವ ನಂಬರ್ ನೆಗೆಟಿವ್ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 2-11-20-29 2025ಕ್ಕೆ ಅತಿ ಕೆಟ್ಟ ನಂಬರ್ ಇದು. ಅತಿಯಾಗಿ ನೀವೇನಾದರೂ ಮಾಡಬೇಕು ಅಂತಂದರೆ ಈ ನಂಬರಲ್ಲಿ ಹುಟ್ಟಿರೋರು, ಈ ಡೇಟಲ್ಲಿರೋರು ತುಂಬ ಒಂದು ನೆಗೆಟಿವ್ನ ಅನುಭವಿಸ್ಬೇಕಾಗತ್ತೆ. ಏನಾದರೂ ಮಾಡಬೇಕು ಅಂತಂದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ ನಿಮಗೆ. 2-11-20-29 ಈ ದಿನಾಂಕದಲ್ಲಿ ಹುಟ್ಟಿರೋರು ಬರೋ ವರ್ಷ ನೀವು ಮಾಡ್ತಿರೋ ಕೆಲಸನ ಕಳ್ಕೊಬೇಕಾಗತ್ತೆ, ನಿಮ್ಮ ಸಂಸ್ಥೆ ಬದಲಾಗತ್ತೆ. ಮತ್ತು ನೀವೇನು ಅಂದ್ಕೊಂಡಿರ್ತೀರ, ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ, ನೀವೇನೋ ಒಂದು ಪ್ರಾಪರ್ಟಿ ತೊಗೋಬೇಕು ಅಂದ್ಕೊಂಡು ಹೋಗಿರ್ತೀರ, ಪ್ರಾಪರ್ಟಿ ತೊಗೊಳೋದಕ್ಕಾಗೋದಿಲ್ಲ. ಇಲ್ಲ ಯಾರಿಗೋ ದುಡ್ಡು ಕೊಟ್ಟು ಲಾಸ್ ಆಗಿರ್ತೀರ, ಮತ್ತು ನಿಮ್ಮ ಮನೆ ಮಾರ್ಕೊಳ್ಳೋ ಅಂಥ ಸಂದರ್ಭ ಬಂದಿರುತ್ತೆ. ತುಂಬ ಲಾಸಲ್ಲಿ ಹೋಗ್ತೀರಾ ಈ ವರ್ಷ. ನೀವೇನಾದರೂ ಅಂದ್ಕೊಂಡ್ರೆ ಅದು ಯಾವುದು ಮಾಡೋಕ್ಕೆ ಆಗೋದಿಲ್ಲ. ಆ ಥರ ಈ 2025ಕ್ಕೆ 2-11-20-29 ಅನ್ನೋದು ತುಂಬ ಅತಿಯಾದ ಕೆಟ್ಟ ನಂಬರ್ ಆಗುತ್ತೆ. 2-11-20-29 ಈ ಡೇಟ್ನವ್ರ ಮನೇಲಿ ಸಾವುಗಳು, ನೋವುಗಳು, ಆಕ್ಸಿಡೆಂಟ್ ಆಗೋದು, ಜಗಳ ಆಗೋದು, ಮತ್ತು ಸಂಬಂಧದಲ್ಲಿ ಜಗಳ ಆಗೋದು, ಗಂಡ ಹೆಂಡತಿ ಬೇರೆ ಆಗೋದು, ಡೈವರ್ಸ್ಗೆ ಹೋಗೋದು, ಈ ಥರ ಒಂದು ವಿಷಯಗಳೆಲ್ಲ ನಡೆಯುತ್ತೆ. ಈ ಥರ ಸಂದರ್ಭ ಎಲ್ಲ ಬರುತ್ತೆ. ಅದು 2025ಕ್ಕೆ 2-11-20-29 ಈ ನಂಬರಿನವರಿಗೆ ತುಂಬ ಒಂದು ಕರಾಳವಾದ ವರ್ಷ ಅಂತ ಹೇಳ್ಬೋದು. ಇವರಿಗೆಲ್ಲ ಏನಾಗುತ್ತೆ ಅಂತಂದರೆ, ಇವರಿಗೆಲ್ಲ ಸ್ವಲ್ಪ ನಿಮ್ಮ ಈ ವರ್ಷನ ಒಂದು 50% ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದರೆ ನೀವು ಈ ಥರ ಕ್ರಿಸ್ಟಲ್ಸ್ನ ಯೂಸ್ ಮಾಡಬೇಕು. ನಿಮಗೆ ಆಗುವಂಥ ಕ್ರಿಸ್ಟಲ್ಸ್ನ ಯೂಸ್ ಮಾಡಬೇಕು. ಅದನ್ನು ಹಾಕ್ಕೊಂಡಾಗ ನಿಮ್ಮಲ್ಲಿ ಒಂದು 50% ನಿಮಗೆ ಪಾಸಿಟಿವನ್ನು ನೋಡೋದಕ್ಕೆ ಸ್ಟಾರ್ಟ್ ಆಗ್ತೀರಾ. ಅಂದರೆ ಆಗೋದೇ ಇಲ್ಲ ಈ ವರ್ಷ 2-20-11-29 ಡೇಟ್ನವರಿಗೆ ಏನಾದರೂ ಮಾಡಬೇಕು ಅಂತಂದರೆ ಅದ್ರಲ್ಲಿ ತುಂಬ ನೆಗೆಟಿವೇ ಕಾಣಿಸ್ತಿರುತ್ತೆ ಹೊರತು ನೀವೇನು ಮಾಡೋಕ್ಕೋದ್ರೂ ಆ ಕೆಲಸ ಆಗಲ್ಲ. ಅದರಿಂದ ಕ್ರಿಸ್ಟಲ್ಸ್ನ ಯೂಸ್ ಮಾಡಿ ಸ್ವಲ್ಪ ಮಟ್ಟಿಗೆ ನಿಮಗೆ ದಾರಿ ತೋರಿಸುತ್ತೆ ಏನಾದರೂ ಮಾಡಬೇಕು ಅಂತಂದರೆ. ಮತ್ತು ಕೆಂಪು ಬಣ್ಣ, ಬಿಳಿ ಬಣ್ಣವನ್ನು ನೀವು ಆದಷ್ಟು ಈ ವರ್ಷ ಉಪಯೋಗಿಸಬಾರ್ದು. ಕೆಂಪು ಬಿಳಿ ಬಣ್ಣನ ಯಾವಾಗಲೂ 2025ರಲ್ಲಿ ಈ ಡೇಟ್ನವರು ಉಪಯೋಗಿಸಿದ್ರೆ ತುಂಬ ನೀವೇನಾದರೂ ಮಾಡೋಕ್ಕೋದ್ರೆ ಕೆಲವೊಂದು ಅಡೆತಡೆಗಳಾಗೋದು ಅದೆಲ್ಲ ಆಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ನೀವಿರೋ ಜಾಗದಲ್ಲಿ ಕೆಂಪು ಮತ್ತು ಬಿಳಿ ಬಣ್ಣವನ್ನು ನೀವು ಆದಷ್ಟು ಎಷ್ಟು ಅವಾಯ್ಡ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಈ ಬಣ್ಣ ನಿಮಗೆ ತುಂಬ ನೆಗೆಟಿವ್ನ ಕೊಡುತ್ತೆ. ಈ ವರ್ಷ 2 ಮತ್ತು 9 ಅನ್ನೋ ನಂಬರು ನಿಮಗೆ ತುಂಬ ವೆರಿ ಡೇಂಜರ್. ಎರಡನೇ ನಂಬರು ಇವಾಗ IPLಲ್ಲಿ ಹೆಸರು ಮಾಡಿರೋರು ಅವರ ಕ್ಯಾಪ್ಟನ್ಶಿಪ್ನ ತ್ಯಜಿಸ್ಬೋದು. ಮತ್ತು ರಾಜಕೀಯದಲ್ಲಿರೋರು, ಯಾಕಂದರೆ ಬಿಳಿ ಬಣ್ಣವನ್ನು ಅತಿಯಾಗಿ ಉಪಯೋಗಿಸೋದ್ರಿಂದ ಅವರಲ್ಲೂ ಕೂಡ ತುಂಬ ಬದಲಾವಣೆಗಳಾಗುತ್ತೆ. ಮತ್ತು ದೊಡ್ಡ ಅನಾಹುತ ಆಗುತ್ತೆ. ಇವಾಗ ಇದೇ ವರ್ಷ 2-9-2-11-20-29 ಹೇಗೆ ನಿಮಗೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನೋ ಹಾಗೆ ನೋಡಿ, ಮೊನ್ನೆ ಒಂದು ಬಿಳಿ ಬಣ್ಣದ ಒಂದು ಕಾರಿನಲ್ಲಿ 6 ಜನ ಒಟ್ಟಿಗೆ ಸತ್ತಿದ್ದಾರೆ. ಸೊ ಅದು ಈ ಥರ ಅನಾಹುತಗಳು, ಈ ಥರ ಅಂದ್ಕೊಳ್ದೇ ಇರೋವಂಥ ಅನಾಹುತಗಳೆಲ್ಲ ಆಗ್ತವೆ. 11, 2, 9 ಈ ಟೈಮಿಂಗ್ಸಲ್ಲಿ ಕೂಡ ಯಾವುದಾದ್ರೂ ಅತಿಯಾಗಿ ನಾವು ಕೇಳಬಾರ್ದೇ ಇರೋವಂಥ ಒಂದು ವಿಷಯಗಳನ್ನ ಕೇಳ್ತೀವಿ. ಏನಾದರೂ ಅನಾಹುತಗಳು ನಡೆದ್ರೆ ಈ ಟೈಮಲ್ಲೂ ಆಗಿರುತ್ತೆ. 11 ಗಂಟೆಯಲ್ಲಿ, 2 ಗಂಟೆಯಲ್ಲಿ, 9 ಗಂಟೆಯಲ್ಲಿ ಈ ಥರ ಇನ್ಸಿಡೆಂಟ್ ಎಲ್ಲ ನಡೆದಾಗ ಅದೆಲ್ಲ ತುಂಬ ವೈರಲ್ ಆಗುತ್ತೆ. ಈ ಡೇಟ್ಗಳಲ್ಲಿ ಏನಾದರೂ ಅನಾಹುತ ಆದರೆ ಅದು ತುಂಬ ವೈರಲ್ ಆಗುವಂಥ ಅನಾಹುತಗಳಾಗಿರುತ್ತೆ. ಅಂಥ ಘಟನೆಗಳೆಲ್ಲ ನಡೆಯುತ್ತೆ. 2ನೇ ತಾರೀಕು ಅವರು ಈ ವರ್ಷ ಅತಿ ಹೆಚ್ಚು 3-12-21-30 ಅನ್ನೋ ನಂಬರ್ನ ಯೂಸ್ ಮಾಡಬೇಕು. ಆ ಡೇಟ್ನ ಯೂಸ್ ಮಾಡಬೇಕು. ಆ ಒಂದು ಟೈಮಿಂಗ್ಸ್ನ ಯೂಸ್ ಮಾಡಿದ್ರೆ ನಿಮಗೆ ಇರೋದರಲ್ಲಿ ಸ್ವಲ್ಪ ಬೆಟರ್ ಆಗ್ಬೋದು. ನೀವು ಅತಿ ಹೆಚ್ಚು 5-14-23, 6-15-24 ಈ ಥರ ನಂಬರ್ಗಳನ್ನ ಯೂಸ್ ಮಾಡಿದಾಗ ನಿಮಗೆ ಏನೋ ಒಂದು 25%, 50% ನಿಮ್ಮ ಕೆಲಸಗಳಾಗ್ಬೋದು. ನೀವು ಅಂದ್ಕೊಂಡಿರೋದು ಆಗುತ್ತೆ. ಅಂದರೆ ನೀವು ಇರೋದ್ರಲ್ಲಿ ಇದು ಬೆಟರ್ ಅಂತ ಅಂದ್ಕೋಬೋದು. ನೀವು 2-9 ಕಂಪ್ಲೀಟಾಗಿ ಈ ವರ್ಷ ನೀವು ತ್ಯಜಿಸಬೇಕು. ಆ ನಂಬರ್ನ ನೀವು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. 2-9-8 ಯಾವುದೇ ಕಾರಣಕ್ಕೂ ನೀವು ಈ ನಂಬರ್ನ ಯೂಸ್ ಮಾಡಬಾರ್ದು. ಮತ್ತು ಅತಿ ಹೆಚ್ಚು ಈ ಡೇಟ್ಗಳನ್ನ ಬಳಸಬಾರ್ದು. ಈ ವರ್ಷದಲ್ಲಿ
2025ರಲ್ಲಿ ನೀರಿನಿಂದ ತುಂಬ ಗಂಡಾಂತರ ಇರುತ್ತೆ. ನೀರಿನಿಂದ ಗಂಡಾಂತರ ಅಂದರೆ ಈ ಬೋಟಲ್ಲಿ ಒಂದು ಮೀನು ಹಿಡಿಯೋರಿಗೆ ಮತ್ತು ಈ ಕ್ರೂಸ್ ಯೂಸ್ ಮಾಡೋರಿಗೆ ಇದರಲ್ಲೆಲ್ಲ ಸ್ವಲ್ಪ ಅವ್ರಿಗೆ ಲಾಸ್ ತೋರಿಸುತ್ತೆ ಮತ್ತು ಅವರು ಅದರಿಂದ ಪ್ರಾಣನೂ ಕಳ್ಕೊಬೋದು. 2025 ಮುಗಿಯೋದ್ರೊಳಗೆ ನೀರಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೆಲ್ಲ ಸ್ವಲ್ಪ ಅತಿಯಾಗಿ ತೊಂದರೆ ಇರುತ್ತೆ. ಅವರು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. 2ನೇ ತಿಂಗಳು 11ನೇ ತಿಂಗಳು ಈ ತಿಂಗಳುಗಳಲ್ಲೂ ನೀವು ಕೆಲವೊಂದು ನೆಗೆಟಿವ್ ಥಿಂಗ್ಸ್ನ ಮತ್ತು ನೆಗೆಟಿವ್ ಥಾಟ್ಸ್ನೆಲ್ಲ ಕೇಳಬೇಕಾಗಿ ಬರುತ್ತೆ. ಇದು 2ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಅಂತಲ್ಲ, ಪ್ರಪಂಚದಲ್ಲೇ ನಡೆಯುವಂಥ ಒಂದು ವಿಷಾದಕರ ಸಂಭವ ಆಗಿರುತ್ತೆ. ಎಲ್ಲ ಕಡೆ ಆ ನ್ಯೂಸ್ಗಳು ವೈರಲ್ ಆಗ್ತವೆ. ಏನಾದರೂ ಅನಾಹುತ ನಡೆದಾಗ ಅದು ತುಂಬ ಜನಕ್ಕೆ ರೀಚ್ ಆಗುತ್ತೆ. ಈ ಥರ ಘಟನೆಗಳೆಲ್ಲ ನಡೆಯುತ್ತೆ. ಈ ಡೇಟಲ್ಲಿ ಹುಟ್ಟಿರೋರು ಪ್ರಯಾಣ ಮಾಡಬೇಕಾದ್ರೆ ಬರೋ ವರ್ಷ ಅದರಲ್ಲೂ ವಿಮಾನದಲ್ಲಿ ಪ್ರಯಾಣ ಮಾಡಬೇಕಾದ್ರೆ, ನೀರಿನಲ್ಲಿ, ಬೋಟಲ್ಲಿ, ಕ್ರೂಸಲ್ಲಿ ಮತ್ತು ಅವರು ಪ್ರವಾಸಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ನೋಡ್ಕೋಬೇಕು. ಅದರಿಂದನೂ ಅವ್ರಿಗೆ ತೊಂದರೆ ಆಗುತ್ತೆ, ವಿಮಾನದಿಂದನೂ ತೊಂದರೆ ಆಗುತ್ತೆ. ತುಂಬ ಅತಿಯಾದ ಮಳೆ ಹೆಚ್ಚು ಕಮ್ಮಿ ಆದಾಗ ವಿಮಾನಗಳೆಲ್ಲ ಆಕ್ಸಿಡೆಂಟ್ ಆಗ್ಬೋದು. ಈ ಥರ ಎಲ್ಲ ಘಟನೆಗಳು ನಡೆಯುತ್ತೆ ಬರೋ ವರ್ಷ. ಬಿಳಿ ಬಣ್ಣವನ್ನು, ಕೆಂಪು ಬಣ್ಣವನ್ನು ನೀವು ಆದಷ್ಟು ಈ ವರ್ಷ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಕೆಂಪು ಬಣ್ಣ, ಬಿಳಿ ಬಣ್ಣವನ್ನು ಯೂಸ್ ಮಾಡಬಾರ್ದು. ನೀವಿರೋ ಜಾಗದಲ್ಲಾಗಿರ್ಬೋದು, ನೀವು ಕೆಲಸ ಮಾಡೋ ಕಡೆ ಆಗಿರ್ಬೋದು, ನಿಮ್ಮ ಮನೇಲಾಗಿರ್ಬೋದು, ಈ ಬಣ್ಣವನ್ನು ಸ್ವಲ್ಪ ನೀವು ಆದಷ್ಟು ಈ ವರ್ಷ 2025ಕ್ಕೆ ನೀವು ಕಮ್ಮಿ ಮಾಡ್ಕೋಬೇಕು. ಅದನ್ನು ಅತಿ ಹೆಚ್ಚು ಉಪಯೋಗಿಸೋಕ್ಕೆ ಹೋಗಬಾರ್ದು. ಈ ಡೇಟ್ನಲ್ಲಿ ಯಾರೆಲ್ಲ ಹುಟ್ಟಿರ್ತೀರ ಅವರಿಗೆ ನಮ್ಮ ಕ್ರಿಸ್ಟಲ್ಸಿಂದ ನಿಮ್ಮ ಸಮಸ್ಯೆನ ಅರ್ಧ ಪಟ್ಟು ನೀವು ಪಾಸಿಟಿವ್ ಮಾಡ್ಕೋಬೋದು. ನಮ್ಮಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರವಾಗಿ ನಾವು ಈ ಕ್ರಿಸ್ಟಲ್ನ ಕೊಡ್ತೀವಿ. ಅದರಲ್ಲೂ ನಿಮಗೆ ಟೈಮ್ ಚೆನ್ನಾಗಿಲ್ಲ, ನಿಮ್ಮ ದಿನಗಳು ಚೆನ್ನಾಗಿಲ್ಲ, ನಿಮಗೆ ವರ್ಷನೇ ಚೆನ್ನಾಗಿಲ್ಲ ಅಂದಾಗ ನೀವು ಇದನ್ನು ಹಾಕ್ಕೊಂಡು ಕೆಲಸ ಇಲ್ದಿರ ಯಾರೂ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ನೀವು ಈ ಕ್ರಿಸ್ಟಲ್ನ ಯೂಸ್ ಮಾಡಿದಾಗ ನಿಮ್ಮ ದಾರಿ ಸ್ವಲ್ಪ ಮಟ್ಟಿಗೆ ನಿಮಗೆ ಒಳ್ಳೆಯದಾಗುತ್ತೆ. ನೀವು ಈ ಕ್ರಿಸ್ಟಲ್ನ ಯೂಸ್ ಮಾಡಿ. ಮತ್ತು ನಿಮ್ಮ ಮನೆಯ ವಾಸ್ತುಗೋಸ್ಕರನೂ ನಾವು ಕ್ರಿಸ್ಟಲ್ನ ಕೊಡ್ತೀವಿ. ಅದನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡಾಗ ನಿಮ್ಮ ಮನೇಲಿ ಆಗೋ ಜಗಳ ಕಮ್ಮಿ ಆಗುತ್ತೆ. ಮತ್ತು ಏನಾದರೂ ಅನಾಹುತಗಳಾಗೋದು ತಪ್ಪಿಸ್ಬೋದು. ಮನೆಯಲ್ಲಿ ದುಡ್ಡು ಕಾಸಿಲ್ದಿರ ನೀವು ಪರದಾಡ್ತಿರ್ತೀರ, ಅಂಥ ಟೈಮಲ್ಲಿ ನೀವು ಈ ಕ್ರಿಸ್ಟಲ್ನ ಯೂಸ್ ಮಾಡಿ ಮತ್ತು ನೀವು ಈ ಕಲ್ಲುಗಳನ್ನ ಮನೆಗೆ ಅಳವಡಿಸ್ಕೊಂಡಾಗ ನಿಮಗೆ ಸ್ವಲ್ಪ ನಿರಾಳವಾಗಿರೋದಕ್ಕೆ ಇದು ಸಹಾಯ ಮಾಡುತ್ತೆ.